ಮತ್ತು ಅನಿರೀಕ್ಷಿತ ಬೆಳವಣಿಗೆಯಲ್ಲಿ ಆದಂತಹ ಸಂದರ್ಭದಲ್ಲಿ ಯೋಗೇಶ್ವರ್ ಅವರು ಪಕ್ಷಕ್ಕೆ ಬಂದ ಮೇಲೆ ಕಾರ್ಯಕರ್ತರನ್ನ ಸಮಾಗಮ ಏನಾಗಬೇಕಾಗಿತ್ತು, ಬಿಜೆಪಿಯಿಂದ ಬಂದಂಥವ್ರು, ಕಾಂಗ್ರೆಸ್ನಲ್ಲಿ ಇದ್ದಂಥವ್ರು ಎಲ್ಲರನ್ನೂ ಕೂಡ ಸಮಾಗಮ ಮಾಡಿ ಎಲ್ಲರನ್ನೂ ಕೂಡ ಸಮಾಧಾನ ಪಡಿಸಿ ಒಗ್ಗಟ್ಟಾಗಿ ಚುನಾವಣೆಯನ್ನು ನಡೆಸಬೇಕಾಗಿತ್ತು. ಆ ಚುನಾವಣೆಯನ್ನ ಎಲ್ಲ ನಾಯಕರುಗಳು, ಕಾರ್ಯಕರ್ತರುಗಳು ಸಾಕಷ್ಟು ಜನ ಮಾಡಿದ್ದಾರೆ. ಸೊ ಹಾಗಾಗಿ ಅವರೆಲ್ಲರನ್ನೂ ಕೂಡ ನಾವು ಆಹ್ವಾನವನ್ನ ನಾವು ಕೊಟ್ಟು ಕರೆದು ಅವರನ್ನು ಕೂಡ ಗೌರವಿಸಬೇಕಾಗ್ತದೆ. ಈ ತಾಲೂಕಿನ ಮತದಾರರು ಬಹುಶಃ ಎಷ್ಟೇ ಆಸೆ ಆಮಿಷಗಳನ್ನ ಒಡ್ಡಿದ್ರು ಕೂಡ ಇಲ್ಲ, ನಾವು ಈ ಜಿಲ್ಲೆಯ ಗೌರವವನ್ನ, ಡಿ ಕೆ ಶಿವಕುಮಾರ್ ಅವರ ಗೌರವವನ್ನ, ಸಿದ್ದರಾಮಯ್ಯನವರ ಗೌರವವನ್ನ, ಸಿ.ಪಿ. ಯೋಗೇಶ್ವರ್ ಅವರಿಗೆ ಶಕ್ತಿ ತುಂಬುತ್ತೇವೆ ಅಂತ ಹೇಳಿ ತೀರ್ಮಾನ ಮಾಡಿ ಮಾಡಿದ್ರಲ್ಲ, ಅವರನ್ನ ನಾವು ಗೌರವಿಸಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ ಆಗ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಶಾಸಕರು, ನಾನು ಮಾತಾಡಿದಾಗ ಶಾಸಕರು ಒಂದು ಬೃಹತ್ ಸಮಾವೇಶವನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರು. ತೀರ್ಮಾನ ಮಾಡಿ ನಿಮ್ಮೆಲ್ಲರನ್ನ ಕರೆದು ನಿಮ್ಮೆಲ್ಲರ ಸಲಹೆಗಳನ್ನ ಪಡೆದು ಯಾವ ರೀತಿ ಮಾಡಬೇಕು, ಏನೇನು ಯಾರ್ಯಾರು ಏನೇನು ಜವಾಬ್ದಾರಿಯನ್ನ ತೆಗೆದುಕೊಳ್ತಾರೆ, ಪಂಚಾಯಿತಿ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ಸುಮಾರು ಒಂದು 50-60 ಸಾವಿರ ಜನನ್ನ ಸೇರಿಸಬೇಕು ಅಂತ ಅಂದಾಗ ನಿಮ್ಮೆಲ್ಲರ ಸಹಕಾರ ಮುಖ್ಯ ಆಗ್ತದೆ. ಈಗಾಗಲೇ ಶಾಸಕರು ಸುಮ್ಮನೆ ಏನು ಕೂತ್ಕೊಂಡಿಲ್ಲ. ಗೆದ್ದಾಯ್ತು, ನಾನು ಇನ್ನು 3 ವರ್ಷ ಆದ್ಮೇಲೆ ಚನ್ನಪಟ್ಟಣಕ್ಕೆ ಬಂದ್ರೆ ಸಾಕು, ನಿಮ್ ಹತ್ರ ಮತ ಕೇಳಿದ್ರೆ ಸಾಕು ಅಂತ ಹೇಳಿ ಶಾಸಕರು ಪ್ರತಿನಿತ್ಯ ಜನರ ಕುಂದುಕೊರತೆಗಳನ್ನ ರಿಸಲ್ಟ್ ಬಂದ್ ಮಾರನೆಗೆನೆ ನಗರಸಭೆಯಲ್ಲಿ ಸಭೆಯನ್ನ ಕರೆದು, ರಿಸಲ್ಟ್ ಬಂದ್ 2-3ನೇ ದಿನಕ್ಕೇನೆ ತಾಲೂಕ್ ಪಂಚಾಯಿತಿಗಳಲ್ಲಿ ಅಧಿಕಾರಿಗಳ ಸಭೆಯನ್ನ ಕರೆದು ಏನೇನ್ ಮಾಡಬೇಕು, ನಾವು ಏನೇನ್ ಆಗ್ತಾ ಇದೆ, ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಈ ತಾಲೂಕಿನ ಜನರ ಋಣವನ್ನ ತೀರಿಸಬೇಕು ಅಂತ ಹೇಳಿ ಮಾನ್ಯ ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರು ಕೂಡ ನನಗೆ ಕೂಡ ತಿಳಿಸಿದ್ದಾರೆ. ನಾವೇನು ಮಾತನ್ನ ಕೊಟ್ಟಿದ್ದೇವೆ ಚನ್ನಪಟ್ಟಣ ತಾಲೂಕಿನ ಮತದಾರರಿಗೆ, ನಮ್ಮ ಕಾರ್ಯಕರ್ತರಿಗೆ, ಮುಖಂಡರಿಗೆ, ಆ ಮಾತನ್ನ ಉಳಿಸ್ಕೊಂಡು ಹೋಗ್ಬೇಕು. ಸೊ ಪಕ್ಷ ಬೂತ್ ಮಟ್ಟದಿಂದ ಸಂಘಟನೆ ಆಗ್ಬೇಕು. ಶಾಸಕರ ಜೊತೆ ನಾನು ಮಾತನಾಡ್ತೇನೆ, ಜೊತೆನಲ್ಲಿ ಪಕ್ಷದ ಜೊತೆನಲ್ಲಿ ಸಂಘಟನೆಯನ್ನ ಮಾಡ್ತಾ ಈ ತಾಲೂಕಿನ ಅಭಿವೃದ್ಧಿಯನ್ನ ಪ್ರತಿಯೊಬ್ಬ ಕಾರ್ಯಕರ್ತರು, ಇವತ್ತೇನು ಸುಮಾರು 500 ಕೋಟಿ ರೂಪಾಯಿ ಅಷ್ಟು ಅನುದಾನವನ್ನ ನಾವು ತಂದಿದ್ದೇವೆ, ಕೊಟ್ಟಿದ್ದೇವೆ. ಈಗಾಗಲೇ ಕೆಲವು ಕಾಮಗಾರಿಗಳು ಪ್ರಾರಂಭ ಆಗಿದೆ. ಮೊನ್ನೆ ಶಾಸಕರು ಕೇಳ್ತಾ ಇದ್ರು ಏನಪ್ಪಾ ಅಂತ. ಈಗ ನೀವು ಪೂಜೆ ಮಾಡ್ತಾ ಇರೋದೆಲ್ಲ ನಾವು ಮಾಡಿದ್ದೇವೆ, ನೀವೇನು ಇನ್ಸ್ಪೆಕ್ಷನ್ ಮಾಡ್ತಾ ಇದ್ರಿ ಅದೆಲ್ಲ ನಾವು ಮಾಡಿದ್ದೇವೆ. ಸೊ ಹಾಗಾಗಿ ಏನೆಲ್ಲ ಮಾತು ಕೊಟ್ಟಿದ್ದೇವೆ ಆ ಮಾತನ್ನ ಉಳಿಸ್ಕೊಳ್ತೇವೆ. ನಾನು ಈ ಚನ್ನಪಟ್ಟಣ ಮಾತ್ರ ಅಲ್ಲ, ನನ್ನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ನಾನು ಚುನಾವಣೆ ಪೂರ್ವವಾಗಿ ಏನು ಈ ಜಿಲ್ಲೆಯ ಜನರಿಗೆ ಮಾತನ್ನ ಕೊಟ್ಟಿದ್ದೆ, ಕೆಲಸ ಆಗತ್ತೆ ಅಂತ ಹೇಳಿ, ಅಷ್ಟು ಕೆಲಸವನ್ನ ಈ ಜಿಲ್ಲೆನಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ, ರಾಮಲಿಂಗ ರೆಡ್ಡಿ ಅವರ ನೇತೃತ್ವದಲ್ಲಿ, ನಮ್ಮ ಶಾಸಕರುಗಳ ನೇತೃತ್ವದಲ್ಲಿ ಈ ಜಿಲ್ಲೆನಲ್ಲಿ ಸಂಪೂರ್ಣ ಮಾಡತಕ್ಕಂತ ಜವಾಬ್ದಾರಿ ನನ್ನ ಮೇಲಿದೆ. ನಾನು ಸೋತಿದ್ರೂ ಚಿಂತೆ ಇಲ್ಲ, ಸಕ್ರಿಯವಾಗಿ ಅಭಿವೃದ್ಧಿಗೆ ಪೂರಕವಾಗಿ ಶಾಸಕರುಗಳ ಜೊತೆ ಕೈ ಜೋಡಿಸಿ, ನಿಮ್ಮಗಳ ಜೊತೆ ಕೈ ಜೋಡಿಸಿ ಕೆಲಸವನ್ನ ಮಾಡ್ತೇನೆ. ಅನೇಕರು ಟೀಕೆ ಟಿಪ್ಪಣಿಗಳನ್ನ ಮಾಡ್ಬೋದು, ಆ ಟೀಕೆ ಟಿಪ್ಪಣಿಗಳಿಗೆ ಉತ್ತರ ಕೊಡ್ಲಿಕ್ಕೆ ಹೋಗೋದಿಲ್ಲ. ಎಲ್ಲದಕ್ಕೂ ಉತ್ತರ ಕೊಡ್ತಕ್ಕಂಥವರು ಜನಾರ್ದನರು. ಅವರ ತೀರ್ಮಾನವನ್ನ ಗೌರವದಿಂದ ಸ್ವೀಕಾರ ಮಾಡಿದ್ದೇನೆ. ಆದ್ರೆ ನಾನು ಕೊಟ್ಟಿರ್ತಕ್ಕಂಥ ಮಾತನ್ನ ಯಾವುದೇ ಕಾರಣಕ್ಕೂ ತಪ್ಪತಕ್ಕಂಥವನಲ್ಲ. ಆ ಕೆಲಸವನ್ನ ಮಾಡ್ತೇನೆ. ಶಾಶ್ವತವಾಗಿ ತಾಲೂಕಿನ ಜನರಿಗೆ ಅನುಕೂಲ ಆಗ್ತಕ್ಕಂಥದ್ದು. ನಿಮ್ಮ ಹತ್ರ ಏನಾದ್ರು ಸಲಹೆಗಳಿದ್ರೆ ನಿಮ್ಮ ಸಲಹೆಗಳನ್ನು ಕೂಡ ನಾವು ಸ್ವೀಕಾರ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ಕೆಲಸ ಮಾಡಲಿಕ್ಕೆ ಅಧಿಕಾರ ಇರಬೇಕು ಅಂತೇನಿಲ್ಲ, MP ಆಗಿರ್ಬೇಕು ಅಂತೇನಿಲ್ಲ. MP ಆಗಿಲ್ದೇನೂ ಕೂಡ ಒಂದಷ್ಟು ನಮ್ಮ ಕೈಲಾದಂತ ನಮ್ಮದೇ ಸರ್ಕಾರ ಇರೋದು. ನಮ್ಮ ಸರ್ಕಾರ ಇರಲಿಲ್ಲ ಅಂದ್ರೆ ನಾನೇನು ಮಾಡಕ್ ಆಗ್ತಿರ್ಲಿಲ್ಲ. ಅಯ್ಯೋ ನನ್ನ MP ಅಂತ ಕರಿಬೇಡ್ರಪ್ಪ. ನೀವು ಸದ್ಯಕ್ಕೆ ಮಾಡಿರೋರ್ನ ಒಂದಷ್ಟು ಆಪರೇಷನ್ ಮಾಡಿಸ್ರಪ್ಪ. ಒಂದೊಂದ 8 ಲಕ್ಷ ಬೇಡ, ಒಂದು 50,000 ಮಾಡಿಸ್ರಪ್ಪ.
ಈಗ ಅವ್ರ 8 ಲಕ್ಷ ಬೇಡ, ಒಂದು 50,000 4 ಲಕ್ಷನ ಮಾಡಿಸಿ ಸಾಕು. ಏನ್ ತಲೆ ಕೆಸ್ಕೋಬೇಡಿ. 8 ಲಕ್ಷ ಏನ್ ಬೇಡ. ರಾಮನಗರ ಜಿಲ್ಲೆಗೆ ಬೆಂಗಳೂರು ಗ್ರಾಮಾಂತರ ಒಂದು ಲಕ್ಷನಾರ ಮಾಡ್ಲಿ, ಸೇವೆ ಮಾಡ್ಲಿ, ಯಾರು ಬೇಡ. ನಾನೇನ ಅಭಿವೃದ್ಧಿಗೆ ಪೂರಕವಾಗಿದ್ದೇನೆ, ಅಭಿವೃದ್ಧಿಗೆ ಪೂರಕವಾಗಿದ್ದೇನೆ. ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಒಂದು ಜವಾಬ್ದಾರಿ ಏನಿದೆ, ಆ ಜವಾಬ್ದಾರಿ ಈ ಜಿಲ್ಲೆಯ ಋಣವನ್ನ ತೀರಿಸತಕ್ಕಂತ ಜವಾಬ್ದಾರಿ ಏನಿದೆ ಅದನ್ನ ನಾವು ನಿರ್ವಹಿಸ್ತೇವೆ. ಮತ್ತು ಕಾರ್ಯಕ್ರಮವನ್ನ ವಿಶೇಷವಾದಂತ ರೀತಿಯಲ್ಲಿ ನೀವೆಲ್ಲ ಸೇರಿ ಮಾಡಬೇಕು. ಮತ್ತು ಅನಿರೀಕ್ಷಿತ ಬೆಳವಣಿಗೆಯಲ್ಲಿ ಆದಂತಹ ಸಂದರ್ಭದಲ್ಲಿ ಯೋಗೇಶ್ವರ್ ಅವರು ಪಕ್ಷಕ್ಕೆ ಬಂದ ಮೇಲೆ ಕಾರ್ಯಕರ್ತರ ಸಮಾಗಮ ಏನಾಗಬೇಕಾಗಿತ್ತು, ಬಿಜೆಪಿಯಿಂದ ಬಂದಂತವರು, ಕಾಂಗ್ರೆಸ್ನಲ್ಲಿ ಇದ್ದಂತವರು ಎಲ್ಲರನ್ನೂ ಕೂಡ ಸಮಾಗಮ ಮಾಡಿ ಎಲ್ಲರನ್ನೂ ಕೂಡ ಸಮಾಧಾನ ಪಡಿಸಿ ಒಗ್ಗಟ್ಟಾಗಿ ಚುನಾವಣೆಯನ್ನು ನಡೆಸಬೇಕಾಗಿತ್ತು. ಆ ಚುನಾವಣೆಯನ್ನ ಎಲ್ಲ ನಾಯಕರುಗಳು, ಕಾರ್ಯಕರ್ತರುಗಳು ಸಾಕಷ್ಟು ಜನ ಮಾಡಿದ್ದಾರೆ. ಸೊ ಹಾಗಾಗಿ ಅವರೆಲ್ಲರನ್ನು ಕೂಡ ನಾವು ಆಹ್ವಾನವನ್ನ ನಾವು ಕೊಟ್ಟು ಕರೆದು ಅವರನ್ನು ಕೂಡ ಗೌರವಿಸಬೇಕಾಗ್ತದೆ. ಈ ತಾಲೂಕಿನ ಮತದಾರರು ಬಹುಶಃ ಎಷ್ಟೇ ಆಸೆ ಆಮಿಷಗಳನ್ನ ಒಡ್ಡಿದ್ರು ಕೂಡ ಇಲ್ಲ, ನಾವು ಈ ಜಿಲ್ಲೆಯ ಗೌರವವನ್ನ, ಡಿ.ಕೆ. ಶಿವಕುಮಾರ್ ಅವರ ಗೌರವವನ್ನ, ಸಿದ್ದರಾಮಯ್ಯನವರ ಗೌರವವನ್ನ, ಸಿ.ಪಿ. ಯೋಗೇಶ್ವರ್ ಅವರಿಗೆ ಶಕ್ತಿ ತುಂಬುತ್ತೇವೆ ಅಂತ ಹೇಳಿ ತೀರ್ಮಾನ ಮಾಡಿದ್ರಲ್ಲ, ಅವರನ್ನ ನಾವು ಗೌರವಿಸಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ ಆಗ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಶಾಸಕರು, ನಾನು ಮಾತಾಡಿದಾಗ ಶಾಸಕರು ಒಂದು ಬೃಹತ್ ಸಮಾವೇಶವನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರು. ತೀರ್ಮಾನ ಮಾಡಿ ನಿಮ್ಮೆಲ್ಲರನ್ನ ಕರೆದು ನಿಮ್ಮೆಲ್ಲರ ಸಲಹೆಗಳನ್ನ ಪಡೆದು ಯಾವ ರೀತಿ ಮಾಡಬೇಕು, ಏನೇನು ಯಾರ್ಯಾರು ಏನೇನು ಜವಾಬ್ದಾರಿಯನ್ನ ತೆಗೆದುಕೊಳ್ತಾರೆ, ಪಂಚಾಯಿತಿ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ಸುಮಾರು ಒಂದು 50-60 ಸಾವಿರ ಜನನ್ನ ಸೇರಿಸಬೇಕು ಅಂತ ಅಂದಾಗ ನಿಮ್ಮೆಲ್ಲರ ಸಹಕಾರ ಮುಖ್ಯ ಆಗ್ತದೆ. ಈಗಾಗಲೇ ಶಾಸಕರು ಸುಮ್ಮನೆ ಏನು ಕೂತ್ಕೊಂಡಿಲ್ಲ. ಗೆದ್ದಾಯ್ತು, ನಾನು ಇನ್ನು 3 ವರ್ಷ ಆದ್ಮೇಲೆ ಚನ್ನಪಟ್ಟಣಕ್ಕೆ ಬಂದ್ರೆ ಸಾಕು, ನಿಮ್ ಹತ್ರ ಮತ ಕೇಳಿದ್ರೆ ಸಾಕು ಅಂತ ಹೇಳಿ ಶಾಸಕರು ಪ್ರತಿನಿತ್ಯ ಜನರ ಕುಂದುಕೊರತೆಗಳನ್ನ ರಿಸಲ್ಟ್ ಬಂದ್ ಮಾರನೆಗೆನೆ ನಗರಸಭೆಯಲ್ಲಿ ಸಭೆಯನ್ನ ಕರೆದು, ರಿಸಲ್ಟ್ ಬಂದ್ 2-3ನೇ ದಿನಕ್ಕೇನೆ ತಾಲೂಕ್ ಪಂಚಾಯಿತಿಗಳಲ್ಲಿ ಅಧಿಕಾರಿಗಳ ಸಭೆಯನ್ನ ಕರೆದು ಏನೇನ್ ಮಾಡ್ಬೇಕು, ನಾವು ಏನೇನ್ ಆಗ್ತಾ ಇದೆ, ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಈ ತಾಲೂಕಿನ ಜನರ ಋಣವನ್ನ ತೀರಿಸಬೇಕು ಅಂತ ಹೇಳಿ ಮಾನ್ಯ ಉಪಮುಖ್ಯಮಂತ್ರಿಗಳಂತ ಡಿ.ಕೆ. ಶಿವಕುಮಾರ್ ಅವರು ಕೂಡ ನನಗೆ ಕೂಡ ತಿಳಿಸಿದ್ದಾರೆ. ನಾವೇನು ಮಾತನ್ನ ಕೊಟ್ಟಿದ್ದೇವೆ ಚನ್ನಪಟ್ಟಣ ತಾಲೂಕಿನ ಮತದಾರರಿಗೆ, ನಮ್ಮ ಕಾರ್ಯಕರ್ತರಿಗೆ, ಮುಖಂಡರಿಗೆ, ಆ ಮಾತನ್ನ ಉಳಿಸ್ಕೊಂಡು ಹೋಗ್ಬೇಕು. ಸೊ ಪಕ್ಷ ಬೂತ್ ಮಟ್ಟದಿಂದ ಸಂಘಟನೆ ಆಗ್ಬೇಕು. ಶಾಸಕರ ಜೊತೆ ನಾನು ಮಾತನಾಡ್ತೇನೆ, ಜೊತೆನಲ್ಲಿ ಪಕ್ಷದ ಜೊತೆನಲ್ಲಿ ಸಂಘಟನೆಯನ್ನ ಮಾಡ್ತಾ ಈ ತಾಲೂಕಿನ ಅಭಿವೃದ್ಧಿಯನ್ನ ಪ್ರತಿಯೊಬ್ಬ ಕಾರ್ಯಕರ್ತರು, ಇವತ್ತೇನು ಸುಮಾರು 500 ಕೋಟಿ ರೂಪಾಯಿ ಅಷ್ಟು ಅನುದಾನವನ್ನ ನಾವು ತಂದಿದ್ದೇವೆ, ಕೊಟ್ಟಿದ್ದೇವೆ. ಈಗಾಗಲೇ ಕೆಲವು ಕಾಮಗಾರಿಗಳು ಪ್ರಾರಂಭ ಆಗಿದೆ. ಮೊನ್ನೆ ಶಾಸಕರು ಕೇಳ್ತಾ ಇದ್ರು ಏನಪ್ಪಾ ಅಂತ. ಈಗ ನೀವು ಪೂಜೆ ಮಾಡ್ತಾ ಇರೋದೆಲ್ಲ ನಾವು ಮಾಡಿದ್ದೇವೆ, ನೀವೇನು ಇನ್ಸ್ಪೆಕ್ಷನ್ ಮಾಡ್ತಾ ಇದ್ರಿ ಅದೆಲ್ಲ ನಾವು ಮಾಡಿದ್ದೇವೆ. ಸೊ ಹಾಗಾಗಿ ಏನೆಲ್ಲ ಮಾತು ಕೊಟ್ಟಿದ್ದೇವೆ ಆ ಮಾತನ್ನ ಉಳಿಸ್ಕೊಳ್ತೇವೆ. ನಾನು ಚನ್ನಪಟ್ಟಣ ಮಾತ್ರ ಅಲ್ಲ, ನನ್ನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ನಾನು ಚುನಾವಣೆ ಪೂರ್ವವಾಗಿ ಏನು ಈ ಜಿಲ್ಲೆಯ ಜನರಿಗೆ ಮಾತನ್ನ ಕೊಟ್ಟಿದ್ದೆ, ಕೆಲಸ ಆಗತ್ತೆ ಅಂತ ಹೇಳಿ, ಅಷ್ಟು ಕೆಲಸವನ್ನ ಈ ಜಿಲ್ಲೆನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ, ರಾಮಲಿಂಗ ರೆಡ್ಡಿ ಅವರ ನೇತೃತ್ವದಲ್ಲಿ, ನಮ್ಮ ಶಾಸಕರುಗಳ ನೇತೃತ್ವದಲ್ಲಿ ಈ ಜಿಲ್ಲೆನಲ್ಲಿ ಸಂಪೂರ್ಣ ಮಾಡತಕ್ಕಂತ ಜವಾಬ್ದಾರಿ ನನ್ನ ಮೇಲಿದೆ. ನಾನು ಸೋತಿದ್ರೂ ಚಿಂತೆ ಇಲ್ಲ. ಸಕ್ರಿಯವಾಗಿ ಅಭಿವೃದ್ಧಿಗೆ ಪೂರಕವಾಗಿ ಶಾಸಕರುಗಳ ಜೊತೆ ಕೈ ಜೋಡಿಸಿ, ನಿಮ್ಮಗಳ ಜೊತೆ ಕೈ ಜೋಡಿಸಿ ಕೆಲಸವನ್ನ ಮಾಡ್ತೇನೆ. ಅನೇಕರು ಟೀಕೆ ಟಿಪ್ಪಣಿಗಳನ್ನ ಮಾಡ್ಬೋದು, ಆ ಟೀಕೆ ಟಿಪ್ಪಣಿಗಳಿಗೆ ಉತ್ತರ ಕೊಡ್ಲಿಕ್ಕೆ ಹೋಗೋದಿಲ್ಲ. ಎಲ್ಲದಕ್ಕೂ ಉತ್ತರ ಕೊಡ್ತಕ್ಕಂಥವರು ಜನಾರ್ದನರು. ಅವರ ತೀರ್ಮಾನವನ್ನ ಗೌರವದಿಂದ ಸ್ವೀಕಾರ ಮಾಡಿದ್ದೇನೆ. ಆದ್ರೆ ನಾನು ಕೊಟ್ಟಿರ್ತಕ್ಕಂಥ ಮಾತನ್ನ ಯಾವುದೇ ಕಾರಣಕ್ಕೂ ತಪ್ಪತಕ್ಕಂಥವನಲ್ಲ. ಆ ಕೆಲಸವನ್ನ ಮಾಡ್ತೇನೆ. ಶಾಶ್ವತವಾಗಿ ತಾಲೂಕಿನ ಜನರಿಗೆ
ಅನುಕೂಲ ಆಗ್ತಕ್ಕಂಥದ್ದು. ನಿಮ್ಮ ಹತ್ರ ಏನಾದ್ರು ಸಲಹೆಗಳಿದ್ರೆ ನಿಮ್ಮ ಸಲಹೆಗಳನ್ನು ಕೂಡ ನಾವು ಸ್ವೀಕಾರ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ಕೆಲಸ ಮಾಡಲಿಕ್ಕೆ ಅಧಿಕಾರ ಇರಬೇಕು ಅಂತೇನಿಲ್ಲ, MP ಆಗಿರ್ಬೇಕು ಅಂತೇನಿಲ್ಲ. MP ಆಗಿಲ್ದೇನೂ ಕೂಡ ಒಂದಷ್ಟು ನಮ್ಮ ಕೈಲಾದಂತ ನಮ್ಮದೇ ಸರ್ಕಾರ ಇರೋದ್ರಿಂದ, ನಮ್ಮ ಸರ್ಕಾರ ಇರಲಿಲ್ಲ ಅಂದ್ರೆ ನಾನೇನು ಮಾಡಕ್ ಆಗ್ತಿರ್ಲಿಲ್ಲ. ಅಯ್ಯೋ ನನ್ನ MP ಅಂತ ಕರಿಬೇಡ್ರಪ್ಪ. ನೀವು ಸದ್ಯಕ್ಕೆ ಮಾಡಿರೋರ್ನ ಒಂದಷ್ಟು ಆಪರೇಷನ್ ಮಾಡಿಸ್ರಪ್ಪ. ಒಂದೊಂದ 8 ಲಕ್ಷ ಬೇಡ, 50,000 ಮಾಡಿಸ್ರಪ್ಪ. ಈಗ ಅವ್ರ 8 ಲಕ್ಷ ಬೇಡ, 50,000 ಲಕ್ಷನ ಮಾಡಿಸಿ ಸಾಕು. ಏನ್ ತಲೆ ಕೆಸ್ಕೋಬೇಡಿ. 8 ಲಕ್ಷ ಏನ್ ಬೇಡ. ರಾಮನಗರ ಜಿಲ್ಲೆಗೆ ಬೆಂಗಳೂರು ಗ್ರಾಮಾಂತರ 1 ಲಕ್ಷನಾರ ಮಾಡ್ಲಿ, ಸೇವೆ ಮಾಡ್ಲಿ, ಯಾರು ಬೇಡ. ನಾನೇನ ಅಭಿವೃದ್ಧಿಗೆ ಪೂರಕವಾಗಿದ್ದೇನೆ, ಅಭಿವೃದ್ಧಿಗೆ ಪೂರಕವಾಗಿದ್ದೇನೆ. ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಸನ್ಮಾನ್ಯ DK ಶಿವಕುಮಾರ್ ಅವರ ಒಂದು ಜವಾಬ್ದಾರಿ ಏನಿದೆ, ಆ ಜವಾಬ್ದಾರಿ, ಈ ಜಿಲ್ಲೆಯ ಋಣವನ್ನ ತೀರಿಸತಕ್ಕಂತ ಜವಾಬ್ದಾರಿ ಏನಿದೆ ಅದನ್ನ ನಾವು ನಿರ್ವಹಿಸ್ತೇವೆ. ಮತ್ತು ಕಾರ್ಯಕ್ರಮವನ್ನ ವಿಶೇಷವಾದಂತ ರೀತಿಯಲ್ಲಿ ನಾವು ನೀವೆಲ್ಲ ಸೇರಿ ಮಾಡಬೇಕು.